ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮದ ರೈತ ಸಿದ್ದರಾಜಪ್ಪರವರ ಜಮೀನಿಗೆ ಬಂದ ಕಳ್ಳರು 10,000 ಮೆಣಸು ಸಸಿಗಳನ್ನು ಹಾಳು ಮಾಡಿದ್ದಾರೆ. ರಾತ್ರಿ ವೇಳೆ ಕರೆಂಟ್ ಇರದ ಸಂದರ್ಭವನ್ನೇ ಬಂಡವಾಳ ಮಾಡಿಕೊಂಡಿರುವ ಖದೀಮರು ಸಲೀಸಾಗಿ ಜಮೀನು ಪ್ರವೇಶಿಸಿ ಕೃತ್ಯ ಎಸಗುತ್ತಿದ್ದಾರೆ. ಈಗಾಗಲೇ ಬೆಳೆ ನಷ್ಟದಲ್ಲಿರುವ ರೈತರು ಕಳ್ಳರ ಹಾವಳಿಯಿಂದ ಬೇಸತ್ತು ಹೋಗಿದ್ದು, ಕಳ್ಳರ ಬಂಧನಕ್ಕೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಗುಂಡ್ಲುಪೇಟೆ ಅಪರಾಧ ವಿಭಾಗದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಶೀಘ್ರದಲ್ಲೇ ಕಳ್ಳರನ್ನು ಕಂಡುಹಿಡಿದು ರೈತನಿಗೆ ಆಗಿರುವ ನಷ್ಟವನ್ನು ತುಂಬಿಕೊಡಬೇಕು, ಅವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಒತ್ತಾಯಿಸಿದರು. ಬ್ಯಾಟ್ರಿನ ತಗೊಂಡೋಗಿದ್ದಾರೆ ಹಾಗೂ ಒಂದು ಸ್ಟಾರ್ಟರ್ಸ್ ಆಯಿತು. ಸ್ಟಾರ್ಟರ್ನ 3B ಸ್ಟಾರ್ಟರ್ನ ಈಜ್ ಹಾಕಿದ್ದಾರೆ ಕೆಳಗಡೆ. ಹಾಗೂ ಇನ್ನೊಂದು ಸ್ಟಾರ್ಟರ್ ಇತ್ತು, ಅದನ್ನು ಎತ್ಕೊಂಡೋಗಿದ್ದಾರೆ. ನೋಡಿ, ಬೀಗನೆಲ್ಲವೇ ಹೊಡೆದಾಕಿದ್ದಾರೆ, ಮೀಟ್ ಹಾಕಿದ್ದಾರೆ ದಬ್ಕಳಿ. ಹಾಗೂ ಸ್ಪೇರ್ ಗಿರ್ನಲ್ಲಿ ಈ ಕಡೆ ಎತ್ತಿದ್ದಾರೆ. ಜೋಪಾನ ರೈತರೆ, ಇನ್ನು ಮುಂದೆ ಜಮೀನುಗಳಲ್ಲಿ ಅರ್ಶಿನ ಈ ಥರ ಪದಾರ್ಥಗಳನ್ನ ನಾವು ಒಣಗಾಕ್ತಿದ್ದೀವಿ. ಈ ಥರ ಯಾವ ಗ್ರಾಮದಲ್ಲೂ ಆಗಬಾರ್ದು. ನೀವು ಆದಷ್ಟು ನಿಮ್ಮ ಜಮೀನುಗಳಿಗೆ CC ಕ್ಯಾಮ್ರಾ ಹಾಕಿಸ್ಕೊಳ್ಳಿ ದಯಮಾಡಿ. ನೋಡಿ, 10,000 ಮೆಣಸಿ ಪೈರು ನಾಟಿ ಹಾಕಕ್ಕೆ ತಗೊಂಬಂದಿದ್ರು, ಎಲ್ಲನೂ ತುಳ್ದು ನಾಶ ಮಾಡಿದ್ದಾರೆ. ಹಾಗೂ ಬ್ಯಾಟ್ರಿ ಹಾಗೂ ಸ್ಪ್ರಿಂಕ್ಲರ್ ನೆಲ್ಲಿ ಎಲ್ಲನೂ ಸಹ ಹೋಗಿದ್ದಾರೆ. ಆದಷ್ಟು ನಿಮ್ಮ ಜಮೀನುಗಳಲ್ಲಿ ಅರ್ಶಿನ ಈ ಥರದ ಏನೋ ಪದಾರ್ಥಗಳಿದ್ದರೆ ಜೋಪಾನವಾಗಿ CC ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ದಯಮಾಡಿ. ನೋಡಿರಿ, ಆ ಥರ ಬ್ಯಾಟ್ರಿನೆಲ್ಲ ಎತ್ಕೊಂಡೋಗಿದ್ದಾರೆ. ರಾತ್ರಿ 3P ಸ್ಟಾರ್ಟ್ರ್ ಒಂದಿದೆ ಅಷ್ಟೇ, ಸಿಂಗಲ್ P ಸ್ಟಾರ್ಟ್ರು, 3P ಸ್ಟಾರ್ಟ್ರು, 2-in-1 ಇತ್ತು. ಆ ಸ್ಟಾರ್ಟ್ರ್ ಬಿಚ್ಕೊಂಡೋಗಿದ್ದಾರೆ. ಸೋಲಾರ್ ಬ್ಯಾಟ್ರಿ ಹಾಗೂ ಸೋಲಾರ್ ತಟ್ಟೆ ಇವನ್ನೆಲ್ಲ ಸಹ ನೈಟು ಬಿಚ್ಕೊಂಡೋಗಿದ್ದಾರೆ. ನೋಡಿ, ಇಲ್ಲಿ ಬೀಗನ ದಬ್ಕ ಸಹಾಯದಿಂದ ಮೀಟಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮದ ರೈತ ಸಿದ್ದರಾಜಪ್ಪರವರ ಜಮೀನಿಗೆ ಬಂದ ಕಳ್ಳರು 10,000 ಮೆಣಸು ಸಸಿಗಳನ್ನು ಹಾಳು ಮಾಡಿದ್ದಾರೆ. ರಾತ್ರಿ ವೇಳೆ ಕರೆಂಟ್ ಇರದ ಸಂದರ್ಭವನ್ನೇ ಬಂಡವಾಳ ಮಾಡಿಕೊಂಡಿರುವ ಖದೀಮರು ಸಲೀಸಾಗಿ ಜಮೀನು ಪ್ರವೇಶಿಸಿ ಕೃತ್ಯ ಎಸಗುತ್ತಿದ್ದಾರೆ. ಈಗಾಗಲೇ ಬೆಳೆ ನಷ್ಟದಲ್ಲಿರುವ ರೈತರು ಕಳ್ಳರ ಹಾವಳಿಯಿಂದ ಬೇಸತ್ತು ಹೋಗಿದ್ದು, ಕಳ್ಳರ ಬಂಧನಕ್ಕೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಗುಂಡ್ಲುಪೇಟೆ ಅಪರಾಧ ವಿಭಾಗದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಶೀಘ್ರದಲ್ಲೇ ಕಳ್ಳರನ್ನು ಕಂಡುಹಿಡಿದು ರೈತನಿಗೆ ಆಗಿರುವ ನಷ್ಟವನ್ನು ತುಂಬಿಕೊಡಬೇಕು, ಅವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಒತ್ತಾಯಿಸಿದರು. ಬ್ಯಾಟ್ರಿನ ತಗೊಂಡೋಗಿದ್ದಾರೆ ಹಾಗೂ ಒಂದು ಸ್ಟಾರ್ಟರ್ಸ್ ಆಯಿತು. ಸ್ಟಾರ್ಟರ್ನ 3B ಸ್ಟಾರ್ಟರ್ನ ಈಜ್ ಹಾಕಿದ್ದಾರೆ ಕೆಳಗಡೆ. ಹಾಗೂ ಇನ್ನೊಂದು ಸ್ಟಾರ್ಟರ್ ಇತ್ತು, ಅದನ್ನು ಎತ್ಕೊಂಡೋಗಿದ್ದಾರೆ. ನೋಡಿ, ಬೀಗನೆಲ್ಲವೇ ಹೊಡೆದಾಕಿದ್ದಾರೆ, ಮೀಟ್ ಹಾಕಿದ್ದಾರೆ ದಬ್ಕಳಿ. ಹಾಗೂ ಸ್ಪೇರ್ ಗಿರ್ನಲ್ಲಿ ಈ ಕಡೆ ಎತ್ತಿದ್ದಾರೆ. ಜೋಪಾನ ರೈತರೆ, ಇನ್ನು ಮುಂದೆ ಜಮೀನುಗಳಲ್ಲಿ ಅರ್ಶಿನ ಈ ಥರ ಪದಾರ್ಥಗಳನ್ನ ನಾವು ಒಣಗಾಕ್ತಿದ್ದೀವಿ. ಈ ಥರ ಯಾವ ಗ್ರಾಮದಲ್ಲೂ ಆಗಬಾರ್ದು. ನೀವು ಆದಷ್ಟು ನಿಮ್ಮ ಜಮೀನುಗಳಿಗೆ CC ಕ್ಯಾಮ್ರಾ ಹಾಕಿಸ್ಕೊಳ್ಳಿ ದಯಮಾಡಿ. ನೋಡಿ, 10,000 ಮೆಣಸಿ ಪೈರು ನಾಟಿ ಹಾಕಕ್ಕೆ ತಗೊಂಬಂದಿದ್ರು, ಎಲ್ಲನೂ ತುಳ್ದು ನಾಶ ಮಾಡಿದ್ದಾರೆ. ಹಾಗೂ ಬ್ಯಾಟ್ರಿ ಹಾಗೂ ಸ್ಪ್ರಿಂಕ್ಲರ್ ನೆಲ್ಲಿ ಎಲ್ಲನೂ ಸಹ ಹೋಗಿದ್ದಾರೆ. ಆದಷ್ಟು ನಿಮ್ಮ ಜಮೀನುಗಳಲ್ಲಿ ಅರ್ಶಿನ ಈ ಥರದ ಏನೋ ಪದಾರ್ಥಗಳಿದ್ದರೆ ಜೋಪಾನವಾಗಿ CC ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ದಯಮಾಡಿ. ನೋಡಿರಿ, ಆ ಥರ ಬ್ಯಾಟ್ರಿನೆಲ್ಲ ಎತ್ಕೊಂಡೋಗಿದ್ದಾರೆ. ರಾತ್ರಿ 3P ಸ್ಟಾರ್ಟ್ರ್ ಒಂದಿದೆ ಅಷ್ಟೇ, ಸಿಂಗಲ್ P ಸ್ಟಾರ್ಟ್ರು, 3P ಸ್ಟಾರ್ಟ್ರು, 2-in-1 ಇತ್ತು. ಆ ಸ್ಟಾರ್ಟ್ರ್ ಬಿಚ್ಕೊಂಡೋಗಿದ್ದಾರೆ. ಸೋಲಾರ್ ಬ್ಯಾಟ್ರಿ ಹಾಗೂ ಸೋಲಾರ್ ತಟ್ಟೆ ಇವನ್ನೆಲ್ಲ ಸಹ ನೈಟು ಬಿಚ್ಕೊಂಡೋಗಿದ್ದಾರೆ. ನೋಡಿ, ಇಲ್ಲಿ ಬೀಗನ ದಬ್ಕ ಸಹಾಯದಿಂದ ಮೀಟಾಗಿದ್ದಾರೆ.